welcome back to my channel. In this video we are going to discuss science question and answer from CTET examination December 2019. So ಇಲ್ಲಿ science questions ನಮಗೆ ಬಂದ್ಬಿಟ್ಟು 61 ಇಂದ 90 ವರೆಗೂ ಏನು questions ಬರುತ್ತೆ, those are all science questions. ಸೊ ಇದು ನಿಮಗೆ ಬರುವಂಥ ನೆಕ್ಸ್ಟ್ ಅಪ್ಕಮಿಂಗ್ CTET ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ TET ಎಕ್ಸಾಮಿನೇಷನ್ ಆಗಿರ್ಬೋದು ಅದಕ್ಕೆ ಹೆಲ್ಪ್ ಆಗ್ಬೋದು ಅಂತೇಳಿ ನಾನು ಟ್ರೈ ಮಾಡ್ತಿದ್ದೀನಿ. ಸೊ ಇವಾಗ ಫಸ್ಟ್ ಕ್ವಶನ್ ಏನಿದೆ ಸೈನ್ಸಲ್ಲಿ, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ನ ಇಲ್ಲಿ ಐಡೆಂಟಿಫೈ ಮಾಡಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಫ್ರಿಕ್ಷನ್ ಬಿಟ್ವೀನ್ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ ಕ್ಯಾನ್ ನೆವರ್ ಬಿ ಎಲಿಮಿನೇಟೆಡ್ ಆನ್ ಅರ್ತ್. ದಿಸ್ ಈಸ್ ಟ್ರೂ. This is not incorrect. Next, rolling friction is less than sliding friction. This is also true. The friction force on an object moving through a fluid depends upon its shape. So this is also true. ಇವಾಗ ಫ್ಲೂಯಿಡ್ ಮೇಲೆ ನಾವು ಇವಾಗ ಒಂದು ಸ್ಕ್ವೇರ್ ಶೇಪು ಒಂದು ಬಾಲ್ ಶೇಪು ಏನು ಆಬ್ಜೆಕ್ಟ್ನ ನಾವು ಥ್ರೋ ಮಾಡಿದ್ವಿ ಅಂತ ಹೇಳಿದ್ರೆ ಬಾಲ್ ಏನಾಗುತ್ತೆ, ನಮಗೆ ಸ್ಪೀಡಲ್ಲಿ ಹೋಗುತ್ತೆ. ವೆರಾಸ್ ಸ್ಕ್ವೇರ್ ಶೇಪು ಅದು ನಮಗೆ ಜಾಸ್ತಿ ಮೂಮೆಂಟ್ ಆಗೋದಿಲ್ಲ. ಸೊ ದಟ್ ಈಸ್ true. Okay, next fourth one, ball bearings are used to increase friction between parts of a machine. So this is false because ball bearings are used to reduce the frictions. Friction na reduce ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ, not to increase. So option 4 is incorrect. Next, which of the following statement is ಆರ್ ಕರೆಕ್ಟ್. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 3ಯಲ್ಲಿ ಯಾವ ಸ್ಟೇಟ್ಮೆಂಟ್ಸು ಟ್ರೂ ಅಂತೇಳಿ ಹೇಳಬೇಕು. ಸೊ ಫಸ್ಟ್ ಏನಿದೆ, ಐರನ್ ಕ್ಯಾನ್ ಬಿ ರೀಪ್ಲೇಸ್ ಜಿಂಕ್ ಫ್ರಮ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್. ಬಿ, ಜಿಂಕ್ ಕ್ಯಾನ್ ರೀಪ್ಲೇಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಸಿ, ಕಾಪರ್ ಕ್ಯಾನ್ ರೀಪ್ಲೇಸ್ ಐರನ್ ಫ್ರಮ್ ಐರನ್ ಸಲ್ಫೇಟ್ ಸೊಲ್ಯೂಷನ್. ಸೊ ಇಲ್ಲಿ ಆಪ್ಷನ್ಸ್ ದೇ ಆರ್ ಗಿವನ್ ಓನ್ಲಿ ಬಿ, ಎ ಆ್ಯಂಡ್ ಬಿ, ಬಿ ಆ್ಯಂಡ್ ಸಿ, ಓನ್ಲಿ ಎ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದರೆ ಆಪ್ಷನ್ ಬಿ ಈಸ್ ಕರೆಕ್ಟ್ ಬಿಕಾಸ್ ಜಿಂಕ್ ಕ್ಯಾನ್ ರಿಪ್ಲೇಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್. ಸೊ ಇದೊಂದೇ ಸ್ಟೇಟ್ಮೆಂಟ್ ನಮಗೆ ಟ್ರೂ ಆಗೋದು. ಸೊ ಓನ್ಲಿ ಸ್ಟೇಟ್ಮೆಂಟ್ ಬಿ ಈಸ್ ಕರೆಕ್ಟ್. ಕ್ವಶನ್ ನಂಬರ್ 63, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ಅಮಾಂಗ್ ದ ಫಾಲೋಯಿಂಗ್. ಫಸ್ಟ್ ಒನ್, ರೂಮ್ ಥರ್ಮೋಮೀಟರ್ಸ್ ಹ್ಯಾವ್ ಎ ರೇಂಜ್ ಫ್ರಮ್ 30 ಡಿಗ್ರಿ ಸೆಲ್ಸಿಯಸ್ ಟು 100 ಡಿಗ್ರಿ ಸೆಲ್ಸಿಯಸ್, ವಿಚ್ ಈಸ್ ರಾಂಗ್ ಬಿಕಾಸ್ ರೂಮ್ ಥರ್ಮೋಮೀಟರ್ ರೇಂಜ್ ಬಂದುಬಿಟ್ಟು ನಮಗೆ 20 ಡಿಗ್ರಿ ಸೆಲ್ಸಿಯಸ್ ಟು 50 ಡಿಗ್ರಿ ಸೆಲ್ಸಿಯಸ್. Laboratory thermometers have range from 35 degree to 42 degree Celsius. This is also wrong because ನಮಗೆ laboratory ಬಂದ್ಬಿಟ್ಟು 10 degree to 110 degree Celsius. Next, third statement, the range of a laboratory thermometer is greater than that of a clinical thermometer. Fourth one, clinical thermometer can be used to measure the temperature of boiling liquids, which is wrong. So ಇಲ್ಲಿ third one is the correct statement among these 4 statements. Question number 64, identify the incorrect statement. So here we have to identify incorrect statement. So first one, the calorific value of a coal is more than that of wood. The calorific value of biogas is more than that of LPG. The calorific value of CNG is more than that of diesel. The calorific value of kerosene is more than that of coal. So here calorific value ಅಂತಂದರೆ ಏನು ಅಂತ ಹೇಳಿದ್ರೆ, the amount of heat energy produced on complete combustion of 1 kg of a fuel is called calorific value. ಅಂದರೆ 1 kg ಫ್ಯೂಲಲ್ಲಿ ಎಷ್ಟು ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಆಗಿದೆ ಅಂತೇಳಿ ಅಂದ್ಬಿಟ್ಟು ನಾವು ಹೇಳೋದನ್ನು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಈ ಕಂಪೇರಿಂಗ್ ಟು ಕೋಲ್ ಆ್ಯಂಡ್ ವುಡ್. ಓಕೆ, ಸೊ ಕೋಲ್ ಆ್ಯಂಡ್ ವುಡ್ನ ಕಂಪೇರ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಕೋಲಿಂದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಜಾಸ್ತಿ. ಸೊ ದಿಸ್ ಈಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಒನ್, ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಬಯೋಗ್ಯಾಸ್ ಈಸ್ ಮೋರ್ ದ್ಯಾನ್ ದಟ್ ಆಫ್ LPG, ವಿಚ್ ಈಸ್ ನಾಟ್ ಟ್ರೂ ಬಿಕಾಸ್ ನಮಗೆ LPGಯಲ್ಲಿ ಮೋರ್ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಕಂಪೇರ್ ಟು ಬಯೋಗ್ಯಾಸ್. ಸೊ ದಿಸ್ ಈಸ್ ಇನ್ಕರೆಕ್ಟ್. ಸೊ ಅದಕ್ಕೆ ನೆಕ್ಸ್ಟ್ ನೀವು CNG ಡೀಸೆಲ್ ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಬಿಕಾಸ್ ನಮಗೆ ಡೀಸೆಲಲ್ಲಿ ಜಾಸ್ತಿ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ದೆನ್ ಕೆರೋಸಿನ್ ಆ್ಯಂಡ್ ಕೋಲ್, ದಿಸ್ ಈಸ್ ಆಲ್ಸೋ ಟ್ರೂ. ಸೊ ಆಪ್ಷನ್ 2 ಈಸ್ ಇನ್ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 65, ಇಟ್ಸ್ ಎ ಪ್ರಾಬ್ಲಮ್ ಏನಿದೆ, ಎ ಬಸ್ ಟ್ರಾವೆಲ್ಸ್ ಅಟ್ ಎ ಸ್ಪೀಡ್ ಆಫ್ 50 km/h ಫಾರ್ 12 minutes. ಸೊ ಒಂದು ಬಸ್ಸು 50 km/h ಸ್ಪೀಡಲ್ಲಿ ಇಟ್ ಟ್ರಾವೆಲ್ಸ್ 12 minutes. ದಟ್ ಮೀನ್ಸ್ ಇದನ್ನು ನಾವು ಮಿನಿಟ್ಸ್ ಇರೋದನ್ನು ಹವರ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಬಿಕಾಸ್ ಇಲ್ಲಿ ಸ್ಪೀಡ್ ಹವರ್ಸಲ್ಲಿರೋದ್ರಿಂದ 12 / 60. ಸೊ ಇದು ಫಸ್ಟಿಂದು ಟೈಮ್ ಆಯಿತು. ಸೊ ಇದನ್ನು ನಾವು ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದೆ ಅದು D1 ಅಂತೇಳಿ ತೊಗೊಳ್ಳೋಣ. ಸೊ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನಿದೆ, ದೆನ್ ಅಟ್ ಎ ಸ್ಪೀಡ್ ಆಫ್ 40 km/h ಫಾರ್ ದ ನೆಕ್ಸ್ಟ್ 18 minutes. ಸೊ ನೆಕ್ಸ್ಟು 40 km/h
ಸ್ಪೀಡಲ್ಲಿ 18 ಮಿನಿಟ್ಸು ಟ್ರಾವೆಲ್ ಮಾಡಿದೆ. ದಟ್ ಮೀನ್ಸ್ ಅದನ್ನು ಹವರ್ಸಿಗೆ ಕನ್ವರ್ಟ್ ಮಾಡಿದ್ರೆ 18/60 ಅವರ್ಸ್ ಟ್ರಾವೆಲ್ ಮಾಡಿದೆ. ಇದನ್ನು ಡಿಸ್ಟೆನ್ಸ್ 2 ಅಂತೇಳಿ ತೊಗೊಳ್ಳೋಣ. ಸೊ ಟೋಟಲ್ ಡಿಸ್ಟೆನ್ಸ್ D1 ಪ್ಲಸ್ D2. ಸೊ ಎರಡೂ ಟೈಮಲ್ಲೂ ಏನು ಟ್ರಾವೆಲ್ ಮಾಡಿದೆಲ್ಲ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಮೀನ್ಸ್ ಫಸ್ಟು ಇಲ್ಲಿ D1 D2 ಫೈಂಡ್ ಔಟ್ ಮಾಡಿದ್ರೆ ವಿ ನೋ ದಟ್ ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್. ಸೊ ಇವಾಗ ಫಸ್ಟು D1 ಫಸ್ಟ್ ಕಂಡೀಷನಲ್ಲಿ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಇಲ್ಲಿ ಸ್ಪೀಡ್ ಎಷ್ಟಿದೆ 50 ಇದೆ, ಇಂಟು ಟೈಮ್ ಇನ್ ಅವರ್ 12/60. ಸೊ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ಇದು 10ಇಂದ ಹೋಗುತ್ತೆ ಅಲ್ವಾ. 10 6 60, 10 5 50, ಅಗೇನ್ 6 1 6, 2 12, 5 2 10. ಸೊ 10 ಕಿಲೋಮೀಟರ್ಸ್ ಡಿಸ್ಟೆನ್ಸ್. ಫಸ್ಟ್ ಡಿಸ್ಟೆನ್ಸ್ ಎಷ್ಟು 10 ಕಿಲೋಮೀಟರ್. ಸೆಕೆಂಡ್ ಡಿಸ್ಟೆನ್ಸ್ D2. ಸೊ ಹಿಯರ್ ಸ್ಪೀಡ್ ಎಷ್ಟು 40 ಕಿಲೋಮೀಟರ್ ಆ್ಯಂಡ್ ಟೈಮ್ 18 ಮಿನಿಟ್ಸ್ ಅಂದರೆ 18/60. ಸೊ ಅಗೇನ್ 18/60 60. ಸೊ 10 6 60, 10 4 40, 6 1 6 3 18, 4 3 12 ಕಿಲೋಮೀಟರ್. ಸೊ ಟೋಟಲ್ ಡಿಸ್ಟೆನ್ಸ್ D1 ಪ್ಲಸ್ D2 is equals to 10 plus 12 kilometers, that is 22 kilometers. So total ಇಲ್ಲಿ travel ಮಾಡಿದಷ್ಟು 22 kilometers, that is option 1 is the answer. Question number 66, identify the incorrect statement from among the following. So here we have to identify incorrect. So ಅಲ್ಲಿ ಕ್ವಶನ್ನ ಕರೆಕ್ಟಾಗಿ ನಾವು ನೋಡ್ಕೊಬೇಕು. ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದ್ರೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದ್ರೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಕೇಳಿರೋದು ಇನ್ಕರೆಕ್ಟ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ದ ಮೋಷನ್ ಆಫ್ ಲೈಟ್ ಈಸ್ ಅ ರೆಕ್ಟಿಲಿನಿಯರ್ ಮೋಷನ್ ವಿಚ್ ಈಸ್ ಟ್ರೂ. ಸೊ ಮೋಷನ್ ಆಫ್ ಲೈಟ್ ಇಟ್ ಈಸ್ ಅ ಸ್ಟ್ರೇಟ್ ಲೈನ್. ರೆಕ್ಟಿಲಿನಿಯರ್ ಮೀನ್ಸ್ ಸ್ಟ್ರೇಟ್ ಆಗಿ ಮೋಷನ್ ಆಗೋದು, ದಟ್ ಈಸ್ ಅ ರೆಕ್ಟಿಲಿನಿಯರ್ motion, so which is right. Next, the motion of a plucked string of a sitar is oscillatory motion which is also true. Oscillatory ಅಂತ ಹೇಳಿದ್ರೆ ನಮಗೆ ಈ ರೀತಿ ಏನು ಮೂಮೆಂಟ್ ಆಗುತ್ತೆ ಅದು. ಸೊ ಒಂದು ಸ್ಟ್ರಿಂಗ್ನ ನಾವು ಏನು ಕಟ್ಟಾದಾಗ ಅದು ನಮಗೆ ಫೋರ್ ಆ್ಯಂಡ್ ಬ್ಯಾಕು ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಆಸಿಲೇಟರಿ ಮೋಷನ್. ಸೊ ದಿಸ್ ಈಸ್ ಆಲ್ಸೋ ಟ್ರೂ. ನೆಕ್ಸ್ಟ್, ಆಲ್ ಪಿರಿಯಾಡಿಕ್ ಮೋಷನ್ಸ್ ಆರ್ ಸರ್ಕ್ಯುಲರ್ ಮೋಷನ್. ಸೊ ಪಿರಿಯಾಡಿಕ್ ಮೋಷನ್ಸ್ ಅಂತ ಹೇಳಿದ್ರೆ ನಮಗೆ ವಿಚ್ ಈಸ್ ರಿಪೀಟೆಡ್. ಇವಾಗ ನಮ್ಮ ಅರ್ಥನ ತೊಗೊಳ್ಳಿ. ಓಕೆ, ಸೊ ಅರ್ಥ ಏನಾಗುತ್ತೆ, ನಮಗೆ ಪದೇ ಪದೇ ಈ ರೀತಿ ಸೇಮ್ ಪಾತಲ್ಲೇ ಏನಾಗುತ್ತೆ ಮೂವ್ ಆಗ್ತಾನೆ ಇರುತ್ತೆ. ಸೊ ವಿಚ್ ಈಸ್ ಪಿರಿಯಾಡಿಕ್ ಮೋಷನ್. ಅದೇ ರೀತಿ ಕ್ಲಾಕ್ ತೊಗೊಂಡ್ರು ಅದು ಕೂಡ ನಮಗೇನಾಗುತ್ತೆ ಪಿರಿಯಾಡಿಕ್ ಮೋಷನ್. ಇನ್ನು ನಮಗೆ ಕ್ಲಾಕಿಂದು ಓಲ್ಡ್ ಕ್ಲಾಕ್ಸ್ ತೊಗೊಂಡ್ರೆ ಅದು ಏನು ಈ ರೀತಿ ಆಸಿಲೇಷನ್ ಆಗ್ತಿರುತ್ತಲ್ವ. ಸೊ ದಿಸ್ ಈಸ್ ಆಲ್ಸೋ ಪಿರಿಯಾಡಿಕ್ ಮೋಷನ್. ಸೊ ಇಲ್ಲಿ ಆಲ್ ಪಿರಿಯಾಡಿಕ್ ಮೋಷನ್ಸ್ ಆರ್ ನಾಟ್ ಸರ್ಕ್ಯುಲರ್ ಮೋಷನ್, ಕೆಲವೊಂದು ಆಸಿಲೇಟರಿ ಮೋಷನು ಆಗಿರುತ್ತೆ. ಓಕೆ, ಸೊ ವಿಚ್ ಈಸ್ ನಾಟ್ ಟ್ರೂ. ನೆಕ್ಸ್ಟ್, ದ ಮೋಷನ್ ಆಫ್ ದ ಅರ್ತ್ ಅರೌಂಡ್ ಇಟ್ಸ್ ಆಕ್ಸಿಸ್ ಇಸ್ ಪಿರಿಯಾಡಿಕ್ ಮೋಷನ್ ವಿಚ್ ಈಸ್ ಕರೆಕ್ಟ್. ಇವಾಗಿನೂ ಎಕ್ಸಾಂಪಲ್ ಕೊಟ್ಟು ಹೇಳಿದೆ ವಿಚ್ ಈಸ್ ಕರೆಕ್ಟ್. ಸೊ ಆಪ್ಷನ್ 3 ಈಸ್ ಇನ್ಕರೆಕ್ಟ್. ಸೊ ಆಪ್ಷನ್ 3 ಇಸ್ ದ ಆನ್ಸರ್. ಏನಾದರೂ ಮಿಸ್ ಆಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಐ ಆಮ್ ಟ್ರೈಯಿಂಗ್ ಇಟ್ ಫಸ್ಟ್ ಟೈಮ್. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಿಂದ ಐ ವಿಲ್ ಇಂಪ್ರೂವ್ ಇಟ್. ನೆಕ್ಸ್ಟ್ ಕ್ವಶನ್ ನಂಬರ್ 67 ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಇಮೇಜ್ ಫಾರ್ಮೇಷನ್ ಇನ್ ಪ್ಲೇನ್ ಮಿರರ್. ಸೊ ಹಿಯರ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್ನ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಒನ್ ಇದೆ ಇಮೇಜ್ ಈಸ್ ಎರೆಕ್ಟ್, ಇಮೇಜ್ ಈಸ್ ರಿಯಲ್, ಇಮೇಜ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್, ದ ಇಮೇಜ್ ಸೈಜ್ ಈಸ್ ಸೇಮ್ ಆ್ಯಸ್ ದ ಆಬ್ಜೆಕ್ಟ್. ಸೊ ಇಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಇಮೇಜ್ ಈಸ್ ಎರೆಕ್ಟ್. ಎರೆಕ್ಟ್ ಅಂತ ಹೇಳಿದ್ರೆ ಏನು, ನಮಗೆ ಈ ರೀತಿ ಸ್ಟ್ರೇಟ್ ಆಗಿರುತ್ತೆ. ಓಕೆ, ಇಮೇಜ್ ಯಾವ ರೀತಿ ಈ ರೀತಿ ಸ್ಟ್ರೇಟ್ ಇತ್ತು ಅಂತ ಹೇಳಿದ್ರೆ, ಆಬ್ಜೆಕ್ಟ್ ಸ್ಟ್ರೇಟ್ ಇತ್ತು ಅಂತ ಹೇಳಿದ್ರೆ ಇಮೇಜು ಕೂಡ ನಮಗೆ ಸ್ಟ್ರೇಟ್ ಇದ್ದರೆ ಅದು ಎರೆಕ್ಟ್ ಆಗಿರುತ್ತೆ. ಸೊ ಪ್ಲೇನ್ ಮಿರರಲ್ಲಿ ನಾವು ಸ್ಟ್ರೇಟಾಗಿ ನಿಂತೀವಿ, ಅದು ಕೂಡ ಸ್ಟ್ರೇಟಾಗಿ ನಿಂತಿರುತ್ತೆ. ದೆನ್ ಇಮೇಜ್ ಈಸ್ ರಿಯಲ್ ವಿಚ್ ಈಸ್ ನಾಟ್ ಟ್ರೂ. ನಮಗೆ ಇಮೇಜ್ ರಿಯಲ್ ಆಗಿರೋದಿಲ್ಲ. ದೆನ್ ಇಮೇಜ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್. ಎಸ್, ನಾವು ಇವಾಗ ಕನ್ನಡಲ್ಲಿ ನಿಂತ್ಕೊಂಡು ನೋಡಿದಾಗ ಏನಾಗುತ್ತೆ, ಫೇಸು ಲೆಫ್ಟ್ ಟು ರೈಟು, ರೈಟ್ ಟು ಲೆಫ್ಟ್ ಏನಾಗಿರುತ್ತೆ ಇಂಟರ್ಚೇಂಜ್ ಆಗುತ್ತೆ. ಸೊ ದಟ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್. ನೆಕ್ಸ್ಟ್, ದ ಇಮೇಜ್ ಸೈಜ್ ಈಸ್ ಸೇಮ್ ದಟ್ ಆಫ್ ಆಬ್ಜೆಕ್ಟ್. ಸೊ ದಿಸ್ ಈಸ್ ಆಲ್ಸೋ ಟ್ರೂ. ಆಬ್ಜೆಕ್ಟ್ ಏನು ಸೈಜ್ ಇರುತ್ತೋ ಇಮೇಜ್ ಸೈಜ್ ಕೂಡ ಸೇಮ್ ಇರುತ್ತೆ. ಸೊ ಇಲ್ಲಿ ನಮಗೆ ಕರೆಕ್ಟ್ ಇರೋದು ಯಾವುದು, ಎ, ಸಿ ಆ್ಯಂಡ್ ಡಿ. ದಟ್ ಈಸ್ ಆಪ್ಷನ್ 1. ಎ, ಸಿ, ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 68, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ದ ನೇಚರ್ ಆಫ್ ಸೈನ್ಸ್. ನಾಟ್ ಟ್ರೂ ಅಂತ ಕೇಳಿದರೆ, ಸೈನ್ಸ್ ಈಸ್ ಆಲ್ವೇಸ್ ಟೆಂಟೇಟಿವ್. ಸೆಕೆಂಡ್ ಒನ್, ಸೈನ್ಸ್ ಪ್ರಮೋಟ್ಸ್ ಸೆಪ್ಟಿಸಿಸಮ್. Third one, science is equivalent to set of facts. Science is an interdisciplinary area of learning. So here option 3 is correct, because science is not about the facts. Instead of it focuses on developing the understanding of the concept and to explore the reasoning behind the fact. So this is not true. Next question number 69.
As per NCF 2005, good science education should be the. ಸೊ ಅಕಾರ್ಡಿಂಗ್ ಟು NCF 2005 ಗುಡ್ ಸೈನ್ಸ್ ಎಜುಕೇಷನ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಟ್ರೂ ಟು ದ ಚಿಲ್ಡ್ರನ್, ಟ್ರೂ ಟು ದ ಎನ್ವಿರಾನ್ಮೆಂಟ್ ಆಫ್ ದ ಸ್ಕೂಲ್, ಟ್ರೂ ಟು ದ ಕ್ಲಾಸ್ ರೂಮ್ ಕಲ್ಚರ್, ಟ್ರೂ ಟು ದ ಸೈನ್ಸ್ ಟೀಚರ್. ನೋಡಿ NCF 2005 ಪ್ರಕಾರ ಸೈನ್ಸ್ ಎಜುಕೇಷನ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಟ್ರೂ ಟು ಬಿ, ಸೊ ಇಟ್ ಶುಡ್ ಟ್ರೂ ಟು ದ ಲರ್ನರ್, true to the learner. Then second one, true to the life. Next, true to the environment of learner. Next, true to the science. ಓಕೆ, ಇವು 4 ಪಾಯಿಂಟ್ಸ್ ನಮಗೆ ಯಾವ್ದು ಬರುತ್ತೆ NCF 2005 ಬರುತ್ತೆ. ಸೊ ಈ 4ರಲ್ಲಿ ಇಲ್ಲಿರುವಂಥ ಆಪ್ಷನ್ ಯಾವುದು? ದಟ್ ಈಸ್ ಆಪ್ಷನ್ 1, ಟ್ರೂ ಟು ದ ಚೈಲ್ಡ್. ಹೌದಾ? ಅಂದರೆ ಟ್ರೂ ಟು ದ ಲರ್ನರ್ ಈಸ್ ನಥಿಂಗ್ ಬಟ್ ಟ್ರೂ ಟು ದ ಚೈಲ್ಡ್. ಸೊ ಆಪ್ಷನ್ 1 ಈಸ್ ದ ಕರೆಕ್ಟ್. ಕ್ವಶನ್ ನಂಬರ್ 70. Which of the following validities of a good science education curriculum is satisfied by activity and experiments? So first one, historical, which is not true, environmental, process, cognitive. So option 3 is the answer. Next, question number 71 ಏನಿದೆ? Anu took her class 8 children to field trips. Which of the following could be the most appropriate objectives ಫಾರ್ ದಿಸ್ ಆ್ಯಕ್ಟಿವಿಟಿ? ಸೊ ಫೀಲ್ಡ್ ಟ್ರಿಪ್ಸಿಗೆ ಏನು ಆಬ್ಜೆಕ್ಟಿವಿಟಿ ಇರಬೇಕು ಅಂತೇಳಂದು ಇಲ್ಲಿ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ಸು. ಇದರಲ್ಲಿ ಯಾವುದು ಅಪ್ರೋಪ್ರಿಯೇಟ್ ಆಬ್ಜೆಕ್ಟಿವ್ಸ್ ಅಂತೇಳಿ ಹೇಳಬೇಕು. ಫಸ್ಟ್ ಒನ್, ಇಟ್ ಎನ್ಕರೇಜಸ್ ದ ಇಂಟ್ರಾಕ್ಷನ್ ಅಮಂಗ್ ದ ಚಿಲ್ಡ್ರನ್, ವಿಚ್ ಈಸ್ ಟ್ರೂ. ನಾವು ಫೀಲ್ಡ್ ಟ್ರಿಪ್ಪಿಗೆ ಕರ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಏನಾಗುತ್ತೆ, ಜಾಸ್ತಿ ಫ್ರೆಂಡ್ಲಿ ಆಗ್ತಾರೆ. ಸೊ ವಿಚ್ ಈಸ್ ಟ್ರೂ. ನೆಕ್ಸ್ಟ್, ಇಟ್ ಪ್ರಮೋಟ್ಸ್ ಪ್ರೊಸೆಸ್ ಸ್ಕಿಲ್ಸ್ ಥ್ರೂ ಕಾಂಕ್ರೀಟ್ expression, so this is also true. It enhances observation skills among the children, this is also true. It breaks the monotony of class as well as the teacher, no, it is not true. Okay, so ಇಲ್ಲಿ ನಮಗೆ ಬರೋದು only A, B and C, that is option 4 is the answer. Number 72, which of the following should not be the objective of science education at the upper primary level? So upper primary level which is not to be the objective. First one, inculcating the values of cooperation and concern for life. Second one, cultivating scientific temper. Third one, emphasizing the textbook definition concept. Next, fourth one, nurturing the natural curiosity of children. So ಇಲ್ಲಿ textbook ಏನಿದೆ ಅಲ್ಲ, so this will not come under the objectives of science education. So option 3 is the answer. Next, question number 73. Which of the following can be enhanced critical thinking among the children? So children ಅಲ್ಲಿ critical thinking ಯಾವ ಇದರಲ್ಲಿ ಬರುತ್ತೆ, ಸಿಚುವೇಶನಲ್ಲಿ ಬರುತ್ತೆ ಅಂತ ಹೇಳೋದು. Asking children to read the extended learning given at the end of the textbook, which is not encourage the critical thinking. Next, second one, asking children to discuss among themselves in groups followed by the sharing in large groups. So ಇದು ಬರುತ್ತೆ, ಬಿಕಾಸ್ ಡಿಸ್ಕಷನ್ ಮಾಡ್ತಾ ಹೋದ್ರು ಅಂತ ಹೇಳಿದ್ರೆ ಅವರಿಗೆ ಕ್ರಿಟಿಕಲ್ ಥಿಂಕಿಂಗ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡೆಮಾನ್ಸ್ಟ್ರೇಷನ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಬೈ ಟೀಚರ್, ಇದು ಬರೋದಿಲ್ಲ, ಬಿಕಾಸ್ ಟೀಚರ್ ಡೆಮಾನ್ಸ್ಟ್ರೇಷನ್ ಮಾಡಿದ್ರು ಅಂತ ಹೇಳಿದ್ರೆ ಸ್ಟೂಡೆಂಟ್ ಜಸ್ಟ್ ಅಬ್ಸರ್ವ್ ಮಾಡ್ತಾರೆ, ಅವರ ಥಿಂಕಿಂಗು ಜಾಸ್ತಿ ಆಗೋದಿಲ್ಲ. ನೆಕ್ಸ್ಟ್, ಆಸ್ಕಿಂಗ್ ಚಿಲ್ಡ್ರನ್ ಟು ರೀಡ್ ಸೈನ್ಸ್ ಟೆಕ್ಸ್ಟ್ ಬುಕ್ ಇನ್ ದ ಕ್ಲಾಸ್, ವಿಚ್ ಈಸ್ ಆಲ್ಸೋ ನಾಟ್ ಟ್ರೂ. ಸೊ ಆಪ್ಷನ್ 2 ಇಸ್ ದ ಆನ್ಸರ್. 74 ಏನಿದೆ? ಎ ಟೀಚರ್ ಬಿಗಿನ್ಸ್ ದ ಕ್ಲಾಸ್ ಬೈ ಡೆಮಾನ್ಸ್ಟ್ರೇಟಿಂಗ್ ದ ಕೆಮಿಕಲ್ ಟೆಸ್ಟ್ ಸ್ಟಾರ್ಚ್ ಇನ್ ಎ ಗಿವನ್ ಸ್ಯಾಂಪಲ್ ಆಫ್ ಫುಡ್. ದ ಕಾಗ್ನೇಟಿವ್ ಪ್ರೊಸೆಸ್ ಅಸೋಸಿಯೇಟೆಡ್ ವಿತ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಎಬೋ ಸ್ಟೇಟ್ಮೆಂಟ್. ಡೆಮಾನ್ಸ್ಟ್ರೇಷನ್ ಮೀನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು, ಅಂದರೆ ಒಂದು. ಸೊ ಹಿಯರ್ ವಿ ಆರ್ ಅಪ್ಲೈಯಿಂಗ್, ಸೊ ಇದು ಅಪ್ಲಿಕೇಶನಲ್ಲಿ ನಮಗೆ ಬರುತ್ತೆ. ಸೊ ಇಲ್ಲಿ ಆಪ್ಷನ್ ಯಾವುದಂದರೆ ಅನಲೈಸಿಂಗ್, ಅಪ್ಲೈಯಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಕ್ರಿಯೇಟಿಂಗ್. ಸೊ ಆಪ್ಷನ್ 2 is the answer. Next, question number 75. Which of the following activities will not provide an active learning among the children? Not provide active learning. Okay, organization of field trips, ಇದು ನಮಗೆ active learning ಗೆ ಹೆಲ್ಪ್ ಆಗುತ್ತೆ. ಡೆವಲಪಿಂಗ್ ಎ ಸೈನ್ಸ್ ಕಾರ್ನರ್. ಥರ್ಡ್ ಒನ್, ಲಿಸನಿಂಗ್ ಟು ಎ ಲೆಕ್ಚರ್ ಇನ್ ಕ್ಲಾಸ್. ನೆಕ್ಸ್ಟ್, ಎಸ್ಟಾಬ್ಲಿಷಿಂಗ್ ಸೈನ್ಸ್ ಕ್ಲಬ್. ಸೊ ಈ 4ನ್ನು ಕಂಪೇರ್ ಮಾಡಿದ್ವಿ ಅಂತ ಹೇಳಿದ್ರೆ ಲಿಸನಿಂಗ್ ಟು ಲೆಕ್ಚರ್ ಇನ್ ಕ್ಲಾಸ್, ಸೊ ಇದು ನಮಗೆ ಬರೋದಿಲ್ಲ. ಸೊ ಆಪ್ಷನ್ 3 ಇಸ್ ದ ಆನ್ಸರ್. ನಂಬರ್ 76, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಫಾರ್ ಫೈಂಡಿಂಗ್ ದ ಲರ್ನಿಂಗ್ ಗ್ಯಾಪ್ಸ್ ಆಫ್ ಲರ್ನರ್ಸ್ ಇನ್ ಸೈನ್ಸ್?
ಓಕೆ. ಸೊ ಆಪ್ಷನ್ ಎ ಕಾನ್ಸೆಪ್ಟ್ ಮ್ಯಾಪ್, ಆಪ್ಷನ್ ಬಿ ಅನೆಕ್ಡೇಟಲ್ ರೆಕಾರ್ಡ್, ಆಪ್ಷನ್ ಸಿ ಪೋರ್ಟ್ಫೋಲಿಯೋ, ಆಪ್ಷನ್ ಡಿ ಟರ್ಮ್ ಆ್ಯಂಡ್ ಅಚೀವ್ಮೆಂಟ್ ಟೆಸ್ಟ್. ಸೊ ಇದಕ್ಕೆ ಆನ್ಸರು ಕಾನ್ಸೆಪ್ಟ್ ಮ್ಯಾಪ್, ಅನೆಕ್ಡೇಟಲ್ ರೆಕಾರ್ಡ್, ಪೋರ್ಟ್ಫೋಲಿಯೋ. ಇವು ಮೂರು ನಮಗೇನಾಗುತ್ತೆ ಲರ್ನರ್ಸಿಂದು ಲರ್ನಿಂಗ್ ಗ್ಯಾಪ್ನ ಫಿಲ್ ಮಾಡಲಿಕ್ಕೆ ಯೂಸ್ ಆಗುತ್ತೆ, ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ. ಟರ್ಮ್ ಆ್ಯಂಡ್ ಅಚೀವ್ಮೆಂಟ್ ಟೆಸ್ಟು ಇದು ಜಸ್ಟು ಸ್ಟೂಡೆಂಟ್ಸಿಗೆ ಟೆಸ್ಟ್ ಮಾಡಲಿಕ್ಕೆ ಅಷ್ಟಾಗುತ್ತೆ, ಬಟ್ ಅವರ ಏನು ಅರ್ಥ ಆಗದಿರುವಂಥ ಕಾನ್ಸೆಪ್ಟನ್ನ ಅವರಿಗೆ ತಿಳಿಸ್ಕೊಡೋಕ್ಕೆ ಯೂಸ್ ಆಗೋದಿಲ್ಲ. ಸೊ ಇವು ಮೂರು ಯೂಸ್ ಆಗುತ್ತೆ. ಈಸ್ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ ಆಪ್ಷನ್ 2, ದಟ್ ಈಸ್ ಎ, ಬಿ ಆ್ಯಂಡ್ ಸಿ ಇಸ್ ದ ಆನ್ಸರ್. ಸೊ ಅಬ್ಸರ್ವೇಷನ್ ಅಂತ ಹೇಳಿದ್ರೆ ಬರೋದು ನಮಗೆ ಅನೆಕ್ಡೇಟಲ್ ರೆಕಾರ್ಡ್. ಸೊ ಅನೆಕ್ಡೇಟಲ್ ರೆಕಾರ್ಡ್ ಅಂತ ಹೇಳಿದ್ರೆ ಇಟ್ ಈಸ್ ಅಬ್ಸರ್ವ್ಡ್ ಬಿಹೇವಿಯರ್ ಆಫ್ ಸ್ಟೂಡೆಂಟ್. ಸೊ ಇದು ನಮಗೆ ಆನ್ಸರ್ ಆಪ್ಷನ್ 3 ಇಸ್ ದ ಆನ್ಸರ್. ರಿಟರ್ನ್ ಟೆಸ್ಟು, ಪೆನ್ಸಿಲ್ ಪೇಪರ್ ಟೆಸ್ಟು, ಓರಲ್ ಟೆಸ್ಟ್ಗಳು ನಮಗೆ ಯಾವುದೇ ರೀತಿ ಅಬ್ಸರ್ವೇಷನಿಗೆ ಬರೋದಿಲ್ಲ. ಅನೆಕ್ಡೇಟಲ್ ರೆಕಾರ್ಡು ಅಬ್ಸರ್ವೇಷನಿಗೆ ರಿಲೇಟೆಡ್ ಬರುತ್ತೆ. ಕ್ವಶನ್ ನಂಬರ್ 78 ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಇವು 4ರಲ್ಲಿ ಅಂತೇಳಿ ಹೇಳಬೇಕು. ಫಸ್ಟ್ ಒನ್, ಪಾಶ್ಮಿನಾ ಶಾಲ್ ಈಸ್ ಮೇಡ್ ಫ್ರಮ್ hair of goats, which is true. Next, angora is a type of wool obtained from rabbit, which is also true. Next, option C, camel wool is used to make carpets, this is also true. Then D, pashmina wool is obtained from rabbits. Illinu ide pashmina shawl is obtained from hair of goats, that means, so here pashmina shawl is obtained from hairs of the goats, that means pashmina wool is also obtained from hairs of the goats. Okay, so ಅದಕ್ಕೆ ಆಪ್ಷನ್ ಅಂದರೆ ಸ್ಟೇಟ್ಮೆಂಟ್ ಡಿ ಈಸ್ ರಾಂಗ್. ಸೊ ಇಲ್ಲಿ ನಮಗೆ ಇಲ್ಲಿ ಆಪ್ಷನಲ್ಲಿ ಇಲ್ಲ, ಬಿಕಾಸ್ ನಮಗೆ ಎ, ಬಿ ಆ್ಯಂಡ್ ಸಿ ಮೂರು ಸ್ಟೇಟ್ಮೆಂಟ್ ಕೂಡ ರೈಟ್ ಸ್ಟೇಟ್ಮೆಂಟ್. ಸೊ ಈ ಥರ ಏನಾದರೂ ಇತ್ತು ಅಂತ ಹೇಳಿದರೆ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 79, ಐಡೆಂಟಿಫೈ ದ ಅನಿಮಲ್ ಆನ್ ದ ಬೇಸಿಸ್ ಆಫ್ ಫೀಚರ್ಸ್ ಲಿಸ್ಟೆಡ್ ಬಿಲೋ. ಸೊ ಲಾಂಗ್ ಬ್ಯಾಕ್ ಬೋನ್ಸು ಲಾಂಗ್ ಇರಬೇಕು. ನೆಕ್ಸ್ಟ್ ಮೆನಿ ಮಸಲ್ಸು ಜಾಸ್ತಿ ಇರಬೇಕು. ಬಾಡಿ ಕರ್ವ್ಸ್ ಇಂಟು ಮೆನಿ ಲೂಪ್ಸ್ ಫಾರ್ ದ ಮೂವಿಂಗ್ ಫಾರ್ವರ್ಡ್. ಓಕೆ, ಅರ್ಥ್ವಾಮ್ ಬರೋದಿಲ್ಲ, ಸ್ನೇಲ್ಸ್ ಬರೋದಿಲ್ಲ, ಹುಕ್ ವಾಮ್ ಬರೋದಿಲ್ಲ, ಸ್ನೇಕ್ ಇಸ್ ದ ಆನ್ಸರ್. ಆಪ್ಷನ್ 4 ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 80, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ. ಟ್ರೂ ಅಲ್ಲದೆ ಇರೋದು ಯಾವುದು ಅಂತ ಹೇಳಿದ್ರೆ, ಆಲ್ ಆರ್ಟರೀಸ್ ಕ್ಯಾರಿ ಆಕ್ಸಿಜನ್ ಫ್ರಮ್ ಹಾರ್ಟ್ ಟು ಅದರ್ ಪಾರ್ಟ್. ಇದೆ ನಮಗೆ ನಾಟ್ ಟ್ರೂ, ಬಿಕಾಸ್ ಆರ್ಟರೀಸ್ ಹ್ಯಾವ್ ಥಿಕ್ ವಾಲ್ಸ್, ದಿಸ್ ಇಸ್ ಆಲ್ಸೋ ಟ್ರೂ. ಆರ್ಟರೀಸ್ ಹ್ಯಾವ್ ಎಲಾಸ್ಟಿಕ್ ವಾಲ್ಸ್, ಟ್ರೂ. ಆಲ್ ಆರ್ಟರೀಸ್ ಕ್ಯಾರಿ ಆಕ್ಸಿಜನ್ ರೀಚ್ ಬ್ಲಡ್, ದಿಸ್ ಇಸ್ ಆಲ್ಸೋ ಟ್ರೂ. ಬಿಕಾಸ್ ಇಲ್ಲಿ ಆಲ್ ಆರ್ಟರೀಸ್ ಕ್ಯಾರಿ ಆಕ್ಸಿಜನ್ ಫ್ರಮ್ ಹಾರ್ಟ್ ಟು ಅದರ್ ಪಾರ್ಟ್ಸ್, ಇದು ನಮಗೆ ಟ್ರೂ ಅಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 81 ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ಕರೆಕ್ಟ್ ಮ್ಯಾಚಿಂಗ್ ಆರ್ಡರ್. ಓಕೆ, ಸೊ ಇವಾಗ ಅಸಿಟಿಕ್ ಆ್ಯಸಿಡ್, ಲ್ಯಾಕ್ಟಿಕ್ ಆ್ಯಸಿಡ್, ಆಕ್ಸಲಿಕ್ ಆ್ಯಸಿಡ್, ಆಸ್ಕಾರ್ಬಿಕ್ ಆ್ಯಸಿಡ್. ಈ ಕಡೆ ಏನಿದೆ ಕರ್ಡ್, ಸ್ಪಿನಾಚ್, ಸಿಟ್ರಸ್ ಫ್ರೂಟ್, ವಿನೆಗರ್. ಸೊ ಇಲ್ಲಿ ನೋಡಿ ಲ್ಯಾಕ್ಟಿಕ್ ಆ್ಯಸಿಡ್ ನಮಗೆ ಯಾವುದಕ್ಕೆ ಬರುತ್ತೆ, ಕರ್ಡಿಗೆ ಬರುತ್ತೆ. ಇದು ನಮಗೆ ಗೊತ್ತಿರುತ್ತೆ, ಬೇಸಿಕ್ಕಿಂದ ಬೇಸಿಕ್ ಇದು ಎಲ್ರಿಗೂ ಗೊತ್ತಿರುತ್ತೆ. ಇಲ್ಲಿ ಅದರಲ್ಲಿ ಯಾವುದು ಗೊತ್ತಿಲ್ಲ ಅಂದರೆ ಇದು ಗೊತ್ತಿರುತ್ತೆ. ಸೊ ಬಿಗೆ 1, ಸೊ ಆಪ್ಷನಲ್ಲಿ ಯಾವುದಕ್ಕಿದೆ ಬಿಗೆ 1, ಸೊ ಹಿಯರ್ ಬಿಗೆ 1, ದಟ್ ಮೀನ್ಸ್ ಆಪ್ಷನ್ 2 ಇಸ್ ದ ಆನ್ಸರ್. ಸೊ ಎಗೆ 4th one, that is vinegar. Acetic acid in vinegar, lactic acid curd, oxalic acid that is spinach, then ascorbic acid that is citrus fruit. ಅಷ್ಟೇ. Number 82, X is a chemical present in our stomach and necessary for digestion for food. ಸೊ ನಮ್ಮ ಸ್ಟೊಮಕಲ್ಲಿ ಪ್ರೆಸೆಂಟ್ ಇರುವಂತಹ ಕೆಮಿಕಲ್ ವಿಚ್ ಈಸ್ ಯೂಸ್ಫುಲ್ ಫಾರ್ ಡೈಜೆಷನ್ ಯಾವುದು ಅಂತ ಹೇಳಿದ್ರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಇಲ್ಲಿ ಆಪ್ಷನ್ ಇದೆ ಎಕ್ಸ್ ಈಸ್ ಮಿಲ್ಕ್ ಮೆಗ್ನೀಷಿಯಾ, ಎಕ್ಸ್ ಈಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಎಕ್ಸ್ ಈಸ್ ಮಿಲ್ಕ್ ಮೆಗ್ನೀಷಿಯಾ, ಎಕ್ಸ್ ಈಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ದಟ್ ಮೀನ್ಸ್ ಸೆಕೆಂಡ್ ಮತ್ತು 4ಅಲ್ಲಿ ಯಾವುದಾದ್ರು ಒಂದು ಆನ್ಸರ್ ಇರುತ್ತೆ. When X is secreted in excess, it causes health problems like indigestion. Y is a chemical used to treat this condition. What could be X and Y? So here Y ಏನಾಗುತ್ತೆ ನಮಗೆ ಅಂತ ಹೇಳಿದ್ರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ, ದಟ್ ಈಸ್ ಆಪ್ಷನ್ 2 is the answer. Question number 83, in which of the following process bacteria is not used? First one, baking of bread, fermentation of sugarcane juice, nitrogen fixation, formation of curd. So option 1, that is baking of bread, because baking of bread ಅಲ್ಲಿ ನಮಗೆ ಯೂಸ್ ಆಗುವಂತಹ ಮೈಕ್ರೋಬ್ ಯಾವುದು ಅಂತ ಹೇಳಿದ್ರೆ ಫಂಗಸ್. ನೆಕ್ಸ್ಟ್ 84th ಕ್ವಶನ್ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ದ ರೆಸ್ಟ್. ಸೊ ಇವು 4ರಲ್ಲಿ ಡಿಫ್ರೆಂಟ್ ಯಾವುದು ಅಂತ ಹೇಳೋದು. ಫಸ್ಟ್ ಒಂದು ಡೆಸರ್ಟಿಫಿಕೇಶನ್, ಎರೋಷನ್, ಕನ್ಸರ್ವೇಷನ್, ಡಿಫಾರೆಸ್ಟ್ರೇಷನ್. ಡೆಸರ್ಟಿಫಿಕೇಶನ್ ಅಂತ ಹೇಳಿದ್ರೆ ಏನು, ನಮಗೆ ಭೂಮಿ ಒಣಗುತ್ತಲ್ಲ, ದಟ್ ಈಸ್ ಡೆಸರ್ಟಿಫಿಕೇಶನ್. ಸೊ ಎರೋಜನ್ ಅಂತ ಹೇಳಿದ್ರೆ ಏನು, ರಿಮೂವಲ್ ಆಫ್ ಸಾಯಿಲ್ ಆರ್ ರಾಕ್. ಕನ್ಸರ್ವೇಷನ್ ಅಂತ ಹೇಳಿದ್ರೆ ಏನು, ಪ್ರೊಟೆಕ್ಟಿಂಗ್. ಸೊ ಪ್ರೊಟೆಕ್ಟ್ ಮಾಡೋದು ಕನ್ಸರ್ವೇಷನ್ ಅಂತ ಹೇಳಿ ಕರಿತೀವಿ. ಡಿಫಾರೆಸ್ಟ್ರೇಷನ್ ಅಂತ ಹೇಳಿದ್ರೆ ಕಾಡುಗಳನ್ನ ಕಡಿಯೋದು. ಸೊ ಆಪ್ಷನ್ 3 ಈಸ್ ಡಿಫ್ರೆಂಟ್ ಫ್ರಮ್ ಆಲ್ ಅದರ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 85,
ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್? ಯಾವುದು ಕರೆಕ್ಟ್ ಅಲ್ಲ. ಫೋಟೋಸಿಂಥಸಿಸ್ ಈಸ್ ಎ ಕೆಮಿಕಲ್ ಚೇಂಜ್, ಇಟ್ ಈಸ್ ಟ್ರೂ. ರೆಸ್ಪಿರೇಷನ್ ಈಸ್ ಎ ಕೆಮಿಕಲ್ ಚೇಂಜ್, ಟ್ರೂ. Crystallization is a chemical change, which is not true. Digestion is the chemical change, it is also true. So option 3 is the answer. Next, question number 86. Which of the following represent an ascending order as per the size of particle? Ascending ಅಂತ ಹೇಳಿದ್ರೆ increasing order, ಚಿಕ್ಕದ್ರಿಂದ ದೊಡ್ಡದು ಹೋಗೋದು. ಫಸ್ಟಿಗೆ ಕ್ಲೇ, ಸಿಲ್ಟ್, ಸ್ಯಾಂಡ್, ಗ್ರಾವೆಲ್, ರಾಕ್. ಸಿಲ್ಟ್, ಕ್ಲೇ, ಸ್ಯಾಂಡ್, ಗ್ರಾವೆಲ್, ರಾಕ್. ಸೊ ಇಲ್ಲಿ ನೋಡಿ ಲಾಸ್ಟಿಗೆ ಬರೋದು ನಮಗೆ ಇನ್ಕ್ರೀಸಿಂಗ್ ಅಂತ ಹೇಳಿದ್ರೆ ಲಾಸ್ಟಿಗೆ ಬರೋದೇ ರಾಕ್. ಸೊ ಇಲ್ಲಿ ಫಸ್ಟಿಗೆ ರಾಕ್ ಬಂದಿರೋದು, ಇವೆರಡು ನಮಗೆ ಆಪ್ಷನ್ ಆಗೋದಿಲ್ಲ. ಸೊ ಇವೆರಡನ್ನೂ ಕಂಪೇರ್ ಮಾಡಿ. ಇಲ್ಲಿ ಕ್ಲೇ, ಸಿಲ್ಟ್. ಕ್ಲೇ ಅಂತ ಹೇಳಿದ್ರೆ ವಿ ನೋ ದಟ್, ಏನು ನಾವು ಮಡಿಕೆ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಕ್ಲೇ ಮಾಡಲಿಂಗಿಗೆ ಯೂಸ್ ಮಾಡ್ತೀವಿ, ದಟ್ ಈಸ್ ಕ್ಲೇ. ಅದು ತುಂಬ ಅಂದರೆ ತುಂಬ ಪಾರ್ಟಿಕಲ್ಸು ತುಂಬ ಚಿಕ್ಕದಾಗಿರುತ್ತೆ. ಸಿಲ್ಟ್ ಅಂತ ಹೇಳಿದ್ರೆ ಏನು, ರಿವರ್ ಸೈಡಲ್ಲಿ ನಮಗೇನು ಮಣ್ಣಿರುತ್ತಲ್ಲ, ದಟ್ ಈಸ್ ಸಿಲ್ಟ್. ಸೊ ಅದಕ್ಕೆ ಕ್ಲೇಗಿಂತ ಸಿಲ್ಟ್ ಪಾರ್ಟಿಕಲ್ಸ್ ಏನಾಗಿರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ದಟ್ಸ್ ವೈ ಆಪ್ಷನ್ 1 ಈಸ್ ದ ಕರೆಕ್ಟ್ ಆರ್ಡರ್. ನೆಕ್ಸ್ಟ್, ಕ್ವಶನ್ ನಂಬರ್ 87. ದ ಫಂಕ್ಷನ್ ಆಫ್ ಗಿಲ್ಸ್ ಇನ್ ದ ಫಿಶ್ ಈಸ್ ಟು. ಸೊ ಗಿಲ್ಸ್ ಏನು ಫಂಕ್ಷನ್ ಮಾಡುತ್ತೆ ಅಂದರೆ, ಅಬ್ಸರ್ವ್ ನ್ಯೂಟ್ರಿಯೆಂಟ್ಸ್ present in the water, no. Absorb dissolved oxygen from the water, it is true. Excrete waste into water, no. Takes in oxygen from the air, because ನಮಗೆ ಏರಿಂದ ಆಕ್ಸಿಜನ್ ತೊಗೊಳ್ಳಿಕ್ಕೆ ಬರುತ್ತಿಲ್ಲ, ಬಿಕಾಸ್ ಫಿಶ್ ಇರೋದು ನಮಗೆ ವಾಟರಲ್ಲಿ. ಸೊ ಆಪ್ಷನ್ 2 ಈಸ್ ದ ಆನ್ಸರ್. ಇನ್ನು ರೆಸ್ಪಿರೇಷನಿಗೆ ಆರ್ಗನ್ ಯಾವ್ದು ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಗಿಲ್ಸ್ ಯೂಸ್ ಮಾಡೋದು. ಸೊ ಅದಕ್ಕೆ ಆಪ್ಷನ್ 2 ಈಸ್ ದ ಆನ್ಸರ್. ನೆಕ್ಸ್ಟ್, ನಿಮಗೆ ಕನ್ಫ್ಯೂಷನ್ ಆಗ್ಬೋದು 2 ಮತ್ತು 4ಅಲ್ಲಿ. ಟೇಕ್ ಇನ್ ಆಕ್ಸಿಜನ್ ಫ್ರಮ್ ದ ಏರ್, ಅಬ್ಸರ್ವ್ ಡಿಸಾಲ್ವ್ಡ್ ಆಕ್ಸಿಜನ್ ಫ್ರಮ್ ದ ವಾಟರ್. ಓಕೆ, ಸೊ ಇಲ್ಲಿ ಏರಲ್ಲಿ ನಮಗೆ ಫಿಶ್ಶು ಇಟ್ ಕನಾಟ್ ಬ್ರೀತ್. ಓಕೆ, ಇದಿರೋದು ನೀರಲ್ಲಿ, ಅದರಿಂದ ಆಪ್ಷನ್ 2 ಈಸ್ ದ ಆನ್ಸರ್. ನೆಕ್ಸ್ಟ್, ಕ್ವಶನ್ ನಂಬರ್ 88. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಯೂಸ್ ಟು ಕಂಪ್ಲೀಟ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇಫ್ ಒನ್ ರನ್ಸ್ ಔಟ್ ಆಫ್ ಕನೆಕ್ಟಿಂಗ್ ವೈರ್? ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳಿದ್ರೆ ನಮಗೆ ಕರೆಂಟ್ ಪಾಸ್ ಆಗಬೇಕು. ಸೊ ಈ 4ರಲ್ಲಿ ಯಾವುದು ಕರೆಂಟ್ ಪಾಸ್ ಮಾಡುತ್ತೆ? ಎ ರಬ್ಬರ್ ಬೆಲ್ಟ್, ಇದರಲ್ಲಿ ಕರೆಂಟ್ ಪಾಸ್ ಆಗೋಲ್ಲ. ವುಡನ್ ಸ್ಟಿಕ್ಕಲ್ಲೂ ಕರೆಂಟ್ ಪಾಸ್ ಆಗೋಲ್ಲ. ಬ್ಲೇಡಲ್ಲಿ ಇಟ್ ಈಸ್ ಮೆಟಲ್, ಕರೆಂಟ್ ಪಾಸ್ ಆಗೋ ಚಾನ್ಸಸ್ ಇದೆ. ಎ ಪೇಪರ್ ಸ್ಟ್ರಿಪ್, ಇಲ್ಲೂ ಕೂಡ ಕರೆಂಟ್ ಪಾಸ್ ಆಗೋದಿಲ್ಲ. ಸೊ ಆಪ್ಷನ್ 3 ಇಸ್ ದ ಆನ್ಸರ್. ನೆಕ್ಸ್ಟ್, 89 ಕ್ವಶನ್. ಮಂಜುಳಾ ಈಸ್ ಅಬ್ಸರ್ವಿಂಗ್ ಹರ್ ಇಮೇಜ್ ಇನ್ ಎ ಪ್ಲೇನ್ ಮಿರರ್. ಸೊ ಇಲ್ಲಿ ಮಂಜುಳಾ ನಿಂತಿದ್ದಾಳೆ, ಪ್ಲೇನ್ ಮಿರರಲ್ಲಿ ಅವಳ ಇಮೇಜನ್ನು ನೋಡ್ತಿದ್ದಾಳೆ. ಓಕೆ, ದ ಡಿಸ್ಟೆನ್ಸ್ ಬಿಟ್ವೀನ್ ಹರ್ ಸೆಲ್ಫ್ ಆ್ಯಂಡ್ ದ ಮಿರರ್ ಇಸ್ 5 ಮೀಟರ್. ಸೊ ಇಲ್ಲಿಂದ ಮಿರರಿಗೆ ಇಷ್ಟಿದೆ ಡಿಸ್ಟೆನ್ಸು, 5 ಮೀಟರ್ ಇದೆ. ಶಿ ಮೂವ್ಸ್ 1 ಮೀಟರ್ ಟುವರ್ಡ್ಸ್ ಮಿರರ್. ಸೊ 1 ಮೀಟರ್ ಏನು ಮಾಡ್ತಾಳೆ, ಮೂವ್ಮೆಂಟ್ ಮಾಡ್ತಾಳೆ. ಸೊ ಅವಾಗ ಎಷ್ಟಾಗುತ್ತೆ, ಇಲ್ಲಿ 4 ಮೀಟರ್ ಆಗುತ್ತೆ. ದ ಡಿಸ್ಟೆನ್ಸ್ ಬಿಟ್ವೀನ್ ಹರ್ ಸೆಲ್ಫ್ ಆ್ಯಂಡ್ ಹರ್ ಇಮೇಜ್ ಇಸ್ ನೌ. ಸೊ ಮಿರರಿಗೂ ಮಂಜುಳಾಗೂ ಡಿಸ್ಟೆನ್ಸ್ ಎಷ್ಟಿದೆ, 4 ಮೀಟರ್ ಇದೆ. ಸೊ ಇಮೇಜಿಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ ಮಿರರಿಂದ ಇಮೇಜ್ ಏನು ಫಾರ್ಮೇಷನ್ ಆಗಿರುತ್ತಲ್ವ, ಆಬ್ಜೆಕ್ಟ್ ಡಿಸ್ಟೆನ್ಸು, ಇಮೇಜ್ ಡಿಸ್ಟೆನ್ಸು ಎರಡೂ ಕೂಡ ನಮಗೆ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ ಇನ್ ಪ್ಲೇನ್ ಮಿರರ್. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಇಮೇಜ್ ಡಿಸ್ಟೆನ್ಸ್, ಇದು ನೆನ್ಪಿಟ್ಕೊಳ್ರಿ. ಸೊ ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ 4 ಮೀಟರ್ ಇದೆ ಅಂತ ಹೇಳಿದ್ರೆ ಇಮೇಜ್ ಡಿಸ್ಟೆನ್ಸು ಕೂಡ ಮಿರರಿಂದ 4 ಮೀಟರ್ ಇರುತ್ತೆ. ಸೊ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಮಂಜುಳಾ ಆ್ಯಂಡ್ ಇಮೇಜ್ ಎಷ್ಟಾಗುತ್ತೆ ನಮಗೆ, 4 + 4 8 ಮೀಟರ್. ದಟ್ ಈಸ್ ಆಪ್ಷನ್ 2 ಈಸ್ ದ ಆನ್ಸರ್. ನೆಕ್ಸ್ಟ್, ಕ್ವಶನ್ ನಂಬರ್ 90. ಎ ಪೆಂಡುಲಮ್ oscillates 30 times in 3 seconds. Choose the correct statement from among the following. Its time period is 0.1 second and frequency is 10 Hz. Its time period is 10 second and frequency is 0.3 Hz. Its time period is 0.3 seconds and frequency is 0.3 Hz. Its time period is 10 second and frequency is 3 Hz. ಸೊ ಇಲ್ಲಿ ನಮಗೆ 2 ಕೇಳಿದರೆ, ಟೈಮ್ ಪೀರಿಯಡ್ ಆ್ಯಂಡ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಆಸಿಲೇಷನ್, ನಂಬರ್ ಆಫ್ ಆಸಿಲೇಷನ್ ಪರ್ ಸೆಕೆಂಡ್. 1 ಸೆಕೆಂಡಿಗೆ ಎಷ್ಟು ಆಸಿಲೇಷನ್ ಅಂತೇಳಿ. ಇಲ್ಲಿ 3 ಸೆಕೆಂಡಿಗೆ 30 ಆಸಿಲೇಷನ್ಸ್ ಆಯಿತು ಅಂತ ಹೇಳಿದ್ರೆ 1 ಸೆಕೆಂಡಿಗೆ ಇಟ್ ವಿಲ್ ಬಿಕಮ್ 10 ಆಸಿಲೇಷನ್. ಸೊ 10 ಇರೋದು ಯಾವುದು ನಮಗೆ, ದಟ್ ಈಸ್ ಆಪ್ಷನ್ 1 ಈಸ್ ದ ಆನ್ಸರ್. ಅದೇ ರೀತಿ ಇವಾಗ ಇದು ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಇನ್ನು ಟೈಮ್ ಪೀರಿಯಡ್ ಹೇಗೆ ಫೈಂಡ್ ಔಟ್ ಮಾಡಿದ್ರು ಅಂತ ಹೇಳಿದ್ರೆ, ಸೊ ಟೈಮ್ ಪೀರಿಯಡ್ T ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ. ಸೊ ಇಲ್ಲಿ ಫ್ರೀಕ್ವೆನ್ಸಿ ಎಷ್ಟಿದೆ ನಮಗೆ 10. ಸೊ ಅವಾಗ ಏನಾಗುತ್ತೆ 1 ಡಿವೈಡೆಡ್ ಬೈ 10. ಸೊ ದಟ್ ಈಸ್ 0.01 ಸೆಕೆಂಡ್. ಈ ರೀತಿ ನಾವು ಟೈಮ್ ಪೀರಿಯಡ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ದಟ್ ಈಸ್ ಆಪ್ಷನ್ 1 ಈಸ್ ದ ಆನ್ಸರ್. ಸೊ ಇದಿಷ್ಟು ಕ್ವಶನ್ ನಂಬರ್ ಫ್ರಮ್ 61 to 90 ಸೈನ್ಸ್ ಕ್ವಶನ್ CTT ಡಿಸೆಂಬರ್ 2019 ಇಂದು ಕ್ವಶನ್ ಪೇಪರು. ಸೊ ಇದೇ ರೀತಿ ನಿಮಗೆ ಇನ್ನೂ ಬೇರೆ ಬೇರೆ ಟಾಪಿಕ್ಸಿಗೆ ವಿಡಿಯೋಸ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ. TET ಆಗಿರ್ಬೋದು, CTET ಆಗಿರ್ಬೋದು, ಐ ವಿಲ್ ಡೆಫಿನೆಟ್ಲಿ ಮೇಕ್ ಮೋರ್ ವಿಡಿಯೋಸ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು.